ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನನ್ಗೊಂದು ದೇಹ ಸಿಕ್ಕಿದೆ. ಅಮ್ಮನ ಹೋಟೆಲ್ ನಾನು ಬೆಳಿತಾ ಇದ್ದೀನಿ. ಸ್ವಲ್ಪ ದಿವಸ ಆಚೆ ಬರ್ತೀನಿ. ನಾನು ನಿನ್ನ ಸೇರಿ ಆಟ ಆಡೋಣ, ಓಕೆನಾ? ನಾನು ಅದಕ್ಕೆ ನಿನ್ ಕಾಯ್ತಾ ಇದ್ದೀನಿ. ನೀನ್ ಆದಷ್ಟು ಬೇಗ ಬಾ, ಆಯ್ತಾ? ಹೌದು, ಅಮ್ಮನಷ್ಟು ಪುಟಾಣಿ ಹೊಟ್ಟೆಲಿ ನೀನ್ ಇದ್ಯಲ್ಲ, ಉಸಿರು ಕಟ್ಟಲ್ವಾ? ಊಟ ಹೆಂಗ್ ಮಾಡ್ತೀಯ ನೀನು? ನಿನ್ಗೆ ಹಾಲು ಯಾರು ಕೊಡ್ತಾರೆ? ಅಮ್ಮನ್ಗೂ ನನ್ಗೂ ಕರುಳು ಬೇಳೆ ಇದೆ. ಅಮ್ಮ ಏನ್ ತಿಂತಾಳೋ ನನ್ಗೂ ಅದೇ ಸಿಗುತ್ತೆ. ನಾನಿನ್ನ ನೋಡ್ಬೋದಾ? ಅಮ್ಮ ಹಾಸ್ಪಿಟಲ್ಗೆ ಸ್ಕ್ಯಾನ್ ಮಾಡೋದಕ್ಕಂತ ಹೋಗ್ತಾರಲ್ವಾ, ಜೊತೆಲಿ ಹೋಗು, ನೋಡ್ಬೋದು. ಆದ್ರೆ ಈಗಲ್ಲ, ಇನ್ನ 4 months ಆಗ್ಬೇಕು. ಆಗ ನನ್ಗೊಂದು ರೂಪ ಬಂದಿರುತ್ತೆ. ಆಗ ನಿನ್ನ ನೋಡ್ಬೋದು. ನಾನ್ ಮಾತಾಡೋದು ನಿನ್ ಚೆನ್ನಾಗಿ ಕೇಳಿಸ್ತಿದ್ಯಾ? ಎಲ್ರು ಮಾತಾಡೋದು ನನ್ ಕೇಳಿಸುತ್ತೆ. ನೀವ್ ಯಾವ ಹಾಡು ಹಾಡ್ತಿದ್ದೀರಾ, ನೀವ್ ಯಾವ ಸಿನಿಮಾ ನೋಡ್ತಿದ್ದೀರಾ, ಎಲ್ಲ ನನ್ಗೆ ಗೊತ್ತಾಗುತ್ತೆ. ಹೌದಾ? ಹಾಗಾದ್ರೆ ನಿನ್ಗೆ ಒಳ್ಳೊಳ್ಳೆ ಹಾಡಾಕ್ತೀನಿ, ಒಳ್ಳೊಳ್ಳೆ ಸಿನಿಮಾ ಹಾಕ್ತೀವಿ. ಹೌದು, ನಿನ್ಗೆ ಯಾವ ಸಿನಿಮಾ ಬೇಕು? ಭೈರವಿ, ಏನ್ ಮಾಡ್ತಾ ಇದೀಯ ಪುಟ್ಟ? ನಾನು ನಿನ್ ತಂಗಿ ಜೊತೆ ಮಾತಾಡ್ತಾ ಇದ್ದೀನಿ. ಬಾ, ಮಲ್ಕೋ. ಜೋಜೋ ಲಾಲಿ ಜೋಜೋ, ಜೋಜೋ ಲಾಲಿ ಜೋಜೋ, ಜೋಜೋ ಲಾಲಿ ಲಾಲಿ ಜೋಜೋ, ಜೋಜೋ ಲಾಲಿ ಜೋಜೋ. ಅಳ್ಬಾರ್ದು ಬಂಗಾರ. ಅಯ್ಯೋ ಅಳ್ಬೇಡ ಅಳ್ಬೇಡ ಅಳ್ಬೇಡ. ಇಲ್ಲಿ 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 ಅದೇ ಯಾಕೆ ಮಾವ ಇಷ್ಟು ಲೇಟು? ಅಯ್ಯೋ, ಬೆಂಗಳೂರು ಟ್ರಾಫಿಕ್ ಕತೆ ನಿಂಗೆ ಗೊತ್ತಿಲ್ಲೇನಪ್ಪ. ಗಾಡಿ ಓಡಿಸ್ಕೊಂಬರಕ್ಕೆ ಇಷ್ಟೊತ್ತಾಯ್ತು. ಏನು ವಿಷಯ? ನಾನು ಸುಮಾರು ಕಡೆ ಹುಡುಕಿ ಬಾಂಬೆಯಿಂದ ಈ ಮಾತ್ರೆ ತರಿಸಿದ್ದೀನಿ. ಇದನ್ನೇನಾದ್ರೂ ಶಿವಗಾಮಿ ನುಂಗಿದ್ರೆ ಅವಳ ಹೊಟ್ಟೆಲಿರೋ ಮಗು ಛಿದ್ರ ಛಿದ್ರ ಆಗೋಗುತ್ತೆ. ಅಲ್ಲ ಅದೇ ಹೊಟ್ಟೆಲಿ ಬಾಂಬು ಬ್ಲಾಸ್ಟು ಹಂಗೆ ಹಿಂಗೆ ಅಂತ ಇದೆಯಾ? ಈ ಮಾತ್ರೆ ಸೋಪಷ್ಟು ಗಾತ್ರನ ಬೇಡವಾ? ಸೋಪ್ ಸೈಜ್ ಇರೋ ಮಾತ್ರೆ ನುಂಗೋದಕ್ಕೆ ಶಿವಗಾಮಿ ಏನ್ ಮೊಸಳೆನಾ? ನೋಡು ಮಾವ, ಇದನ್ನ ಹೇಗಾದ್ರೂ ಮಾಡಿ ನಂದಿನಿ ಕೈ ಕೊಟ್ಟು ಶಿವಗಾಮಿ ನುಂಗೋ ಹಾಗೆ ಮಾಡು. ಸರಿ, ಇದು ವರ್ಕೌಟ್ ಆಗುತ್ತಾ? ಶಿವಗಾಮಿ ಮಾತ್ರೆ ನುಂಗಿದ್ಮೇಲೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ.
ಸರಿ ಆದಿ, ನಾನಿನ್ ಬರ್ತೀನಿ. ಮಾವ, ನೀನ್ ಗ್ರೇಟ್ ಮಾವ. ಗ್ರೇಟಾ? ಐ ಆಮ್ ಆಲ್ವೇಸ್ ಗ್ರೇಟ್. ಏನು ಹೊಗಳ್ತಾ ಇದೆಯಾ? ಮಾವ, ನನಗ್ ಬೆಳಿಗ್ಗೆಯಿಂದ ತಲೆನೋವಾಗ್ತಾ ಇತ್ತು. ಹೌದು, ನನಗ್ ತಲೆನೋವಿದೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಮಾವ? ಮೊದ್ಲು ಆ ಮಾತ್ರೆ ಕೊಡು, ನಾನ್ ನುಂಗ್ಬಿಡ್ತೀನಿ. ಇದನ್ ತಿಂದ್ರೆ ಅಷ್ಟೇ. ಈ ಮಾತ್ರೆ ಏನಾದ್ರೂ ನೀನ್ ನುಂಗ್ಬಿಟ್ರೆ ತಲೆನೋವು ಹೋಗೋದಿರ್ಲಿ, ಈ ಜನ್ಮದಲ್ಲೇ ನಿನಗೆ ಮಕ್ಕಳಾಗೋದಿಲ್ಲ. ಅದೆಂತ ಮಾತ್ರೆ ಮಾವ? ನೋಡಮ್ಮ, ಈ ಮಾತ್ರೆ ನುಂಗಿದ್ರೆ ಮಗು ಆಗೋದಿರ್ಲಿ, ಗರ್ಭಕೋಶ ಹಾಗೇ ನಾಶ ಆಗೋಗುತ್ತೆ. ಹೌದಾ? ಅದ್ಯಾರಿಗೆ ತಗೊಂಬಂದಿದ್ಯಾ? ನಿನಗಂತೂ ಅಲ್ಲ, ಮತ್ಯಾರಿಗೆ? ಇನ್ಯಾರಿಗೆ? ಈ ಮನೇಲಿ ನಮ್ಮ ಶತ್ರು ಯಾರು? ಆ ಶಿವಗಾಮಿ. ಈ ಮಾತ್ರೆ ಅವಳು ನುಂಗ್ಬೇಕು, ಅವಳ ಹೊಟ್ಟೆಲಿರೋ ಮಗು ಕ್ಲೀನ್ ಆಗೋಗ್ಬೇಕು. ಆದಿ ಹೇಳಿದಾನೆ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಈ ಮಾತ್ರೆನ ಶಿವಗಾಮಿ ಕೈಲಿ ನುಂಗಿಸ್ಬೇಕು ಅಂತ ಹೇಳಿದಾನೆ. ಅದು ನೀನೇ ಮಾಡ್ಬೇಕು. ಮಾವ, ನನ್ ಕೈಲಂತೂ ಆಗಲ್ಲ ಈ ಕೆಲ್ಸ ಇಲ್ಲ. ಅಮ್ಮಂಗ್ ಹೇಳು, ಈ ತರ ಕೆಲ್ಸ ಎಲ್ಲ ಅವಳೇ ಅಲ್ವಾ ಮಾಡೋದು? ನಿಮ್ಮಮ್ಮ ಮೊದಲೇ ಗಾಬರಿ ಪಾರ್ಟಿ, ಏನೇ ಪ್ಲಾನ್ ಮಾಡಿದ್ರು ಹಾಳು ಮಾಡ್ಬಿಡ್ತಾಳೆ. ಇದಕ್ಕೆಲ್ಲ ನೀನೇ ಸರಿ. ಹೇಗಾದ್ರೂ ಮಾಡಿ ಇದನ್ನ ಸಕ್ಸಸ್ ಮಾಡು. ಅದೇ ನೀನ್ ಕನ್ಸಲ್ಲೂ ನೆನ್ಸ್ಕೊಂಡಿರ್ಬಾರ್ದು, ಆ ತರ ಗಿಫ್ಟ್ ಕೊಡ್ತಾನೆ. ಕೊಡು, ಹಾಗಾದ್ರೆ ಟ್ರೈ ಮಾಡ್ತೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಇವಾಗ ಅಂತ.